ಅಂತಂದ್ರೆ 3 ತಿಂಗಳು ಒಳಗಡೆ ಪಟ್ಟು ಮರಿಗಳಿಗೆ ಯಾವುದೇ ರೀತಿ ಓವರ್ ಆ್ಯಂಟಿಬಯೋಟಿಕ್ಕು ಇಮೋನಿಯಂ ಕೇರ್ ಬಿಟ್ಟು ಇನ್ನು ಯಾವುದೇ ರೀತಿ ಎಂಡ್ರೋಜಿನ್ ಪ್ಲಸ್ಸು ಅದು ಇದು ಅಂತ ಏನೂ ಹಾಕ್ಲೇ ಬಿಡ್ರಿ. ನೀವು ಹಾಕ್ತಾ ಇಮೋನಿಯಂ ಕೇರು ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕೋಳಿ ಮರಿ ಫೋಟೋ ನೋಡ್ಕೊಳ್ರಿ. ಇಮೋನಿಯಂ ಕೇರ್ ಅಡ್ವಾನ್ಸ್ ಅಂತ ಬರೆದಿರ್ತಾರೆ, ಕಂಪ್ಲೀಟಾಗಿ ನೋಡ್ಕೊಳ್ರಿ. ಮತ್ತು 1 ಲೀಟರ್ ನೀರಿಗೆ 1 ml ಹಾಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಡಾಕ್ಟ್ರ್ ಹೇಳಿದ್ರು ಅದು ಹೇಳಿದ್ರು ಇದು ಹೇಳಿದ್ರು ಅಂದ್ಬಿಟ್ಟು ಇದರಲ್ಲೇ ಇಮೋನಿಯಂ ಕೇರಲ್ಲೇ ಇನ್ನೊಂದು ಇಮೋನಿಯಂ ಕೇರ್ ಅಂದ್ಬಿಟ್ಟು ಕುರಿ ಚಿತ್ರ ಹಾಕಿರ್ತಾರೆ. ಕುರಿ ಚಿತ್ರ ಬಂದು ಅದು ಡೆವಲಪ್ಮೆಂಟ್ ಟಾನಿಕ್ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಹಾಕ್ಬಿಡಿ. ಕೋಳಿಗಳಿಗೆ ಹಾಕ್ತೀನಿ ಅಂತಂದರೆ ಇಮೋನಿಯಂ ಕೇರು ಅಡ್ವಾನ್ಸು ಅಂತ ಮರಿದು ಈ ಥರ ಚಿತ್ರ ಇರುತ್ತೆ, ಕಂಪಲ್ಸರಿ ನೋಡ್ಕೊಳ್ರಿ. ಪಕ್ಕದಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ರಿ. ಇದು ಹಾಕಿ ಕಂಪಲ್ಸರಿ. ಹಾಕ್ಲಿಲ್ವ ಅಂತಂದರೆ ನೀವು ಔಷಧಿನೇ ಹಾಕೋಕೆ ಹೋಗ್ಬಿಡಿ. ನಾವು ಓವರ್ ಆ್ಯಂಟಿಬಯೋಟಿಕ್ ಆದರೂ ಮರಿ ಸಾಯ್ತವೆ. ಬಟ್ ನೀವೇನು ಮಾಡ್ತೀರಾ ಅಂತಂದರೆ ಹೇಳೋದು ಮೆಡಿಕಲಲ್ಲಿ ಇಷ್ಟು ಹೇಳ್ತಾರೆ ಅಷ್ಟೆಲ್ಲನೂ ಹೊಸ್ದಾಗಿ ಮಾಡೀವಿ ಅಂದ್ಬಿಟ್ಟು ತಗೊಬಂದು ಕೋಳಿ ಸುರಿತಾನೆ ಇದ್ರೆ ಕೋಳಿಗಳು ಸಾಯ್ದಂತೇನೇನು ಮಾಡವು. ಆಮೇಲೆ ಏನು ಅಂತಂದರೆ ಬಡ್ಡೆಯಿಂದ ನಾವು ಸಾಯ್ತವೆ, ಬಡ್ಡೆಯಿಂದ ನಾವು ಅದೃಷ್ಟನೇ ಚೆನ್ನಾಗಿಲ್ಲ, ಬಡ್ಡೆಯಿಂದ ನಮ್ದು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ತಲೆ ಕೆಡ್ಸ್ಕೊ ಸಾಯ್ತಾ ಇರ್ತೀರಿ. ಬಟ್ ಇದೆಲ್ಲ ಬಿಟ್ಬಿಟ್ರೆ ಅಚ್ಚುಕಟ್ಟಾಗಿ ಹಾಕ್ಲಿಲ್ವಾ ಆರಾಮಾಗಿ ನಿಮಗೆ ರೋಗಕ್ಕೆ ನಿಯಂತ್ರಣ ಆಗ್ತೈತೆ. ನೀವು ಯಾವುದಾದ್ರೂ ಒಂದು ಸಲ ಕಂಟ್ರೋಲ್ ಆಗೈತೆ ಅನ್ನೋದಿತ್ತು ಅಂದರೆ ಹಾಕೊಳ್ಳಿ. ಅದು ಮುಟ್ಬಿಟ್ಟು ಓವರ್ ಆ್ಯಂಟಿಬಯೋಟಿಕ್ ಯಾರು ಹೇಳಿದ್ರು ಎಲ್ಲೋ ಹೇಳ್ತಾರೆ ಅದು ಇದು ಔಷಧಿ ಹಾಕಬೇಕು ಅದು ಇದು ಅಂತ ಏನಾರು ಹಾಕ್ತೀವಿ ಅಂತಂದರೆ ತೀರ್ಸ್ಕೊತೀರಾ. ಖಂಡಿತ ತೀರ್ಸ್ಕೊಂಡಾದ್ಮೇಲೆ ಸುಮ್ಮನೆ ವೇಸ್ಟಾಗಿ ಆಮೇಲೆ ಬ್ರೋ ಅದಾಗ್ತು ಇದಾಗ್ತು ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು ಇಮೋನಿಯಂ ಕೇರು. ಮತ್ತು ಬಿಚ್ಚಿದ್ರೆ ನೀವು ಏನಾದರೂ ಇದು ಬಿದ್ದರೂ ಔಷಧಿ ಬಿದ್ರೂ ಕೂಡ ನೀಲಿ ಕಲರ್ ಬರುತ್ತೆ. ಅಂತಂದರೆ ಇದು ಬೀಳಿದ್ರೂ ಕೂಡ ಅಂತಂದರೆ ಇದು ಖಾಲಿ ಆಗೈತೆ. ಬಟ್ ಇದರಲ್ಲಿ ಒಳಗಡೆ ನೀಲಿ ಕಲರ್ ಇರುತ್ತೆ. ಅಂತಂದರೆ ಇದು ಕೂಡ ಬರೋದ್ರೊಳಗಡೆ ಇರೋದು ಕೂಡ ಇದೇ ಥರ. ಇಲ್ಲಿ ಫೋಟೋದಲ್ಲಿ ಯಾವ ಕಲರ್ ಇದೆ ಅದೇ ಕಲರ್ ಒಳಗಡೆನೂ ಬರೋದು. ಅದನ್ನು ಬಿಟ್ಬಿಟ್ಟು ನೀವು ಓವರಾಗಿ ಥಿಂಕ್ ಮಾಡ್ಕೊಂಡು ಅವ್ನು ಹೇಳ್ದ ಇವ್ನು ಹೇಳ್ದ ಅಂತಂದರೆ ಮೆಡಿಕಲಲ್ಲಿ ಏನು ಅಂತಂದರೆ ಹಣ ಹೊಸ್ದಾಗಿ ಸಾಕಿವಿ ಒಂದಷ್ಟು ಔಷಧಿಗಳು ಕೊಡು ಅಂತಂದರೆ ವಿಟಮಿನ್ ಟಾನಿಕ್ಕು ಡೆವಲಪ್ ಟಾನಿಕ್ಕು ಅದು ಇದು ಅಂತ 1,500 2,000 ಔಷಧಿ ಬರೀತಾರೆ. ಸುಮ್ಮನೆ ನೀವೆಲ್ಲ ಹಾಕಿ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಚ್ಚುಕಟ್ಟಾಗಿ ಇದು ಹಾಕೋಣ ಅಂದರೆ ಕೇಳೋದಿಲ್ಲ. ಮರಿಗಳಿಗೆ ಇದೊಂದೇ ಸಾಕು, ಇನ್ನು ಯಾವುದೇ ರೀತಿ ಮರಿ ಮೇಲೆ ಸ್ಪ್ರೇ ಮಾಡೋದು ತಗೋಬೇಡಿ. ಇಮೋನಿಯಂ ಕೇರ್ ಕಡ್ಡಾಯವಾಗಿ ಹಾಕೊಳ್ಳಿ. ಅಂದರೆ 1 ದಿನದಿಂದ 3 ತಿಂಗಳವರೆಗೂ ಇಮೋನಿಯಂ ಕೇರ್ ಯಾರು ಹಾಕ್ತೀರಾ ಅವ್ರ ಮರಿಗಳು ಚೆನ್ನಾಗೇ ಇರ್ತವೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಂಡೆ ಬಂದು ಕಮೆಂಟ್ ಮಾಡಿರಿ. ಇಮೋನಿಯಂ ಕೇರ್ ಆಗ್ತಂತೆ ಸುಮ್ಮನೆ ಬಂದ್ಬಿಟ್ಟು ಅದು ಇದು ಅಂತ ತಲೆ ತಿನ್ನಕ್ಕೆ ಹೋಗ್ಬಿಡಿ, ಮತ್ತು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು.